ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೀವು ಮೊದಲನೇ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇಂಜಿನಿಯರಿಂಗ್ ರಿಲೇಟೆಡ್ ಕಂಟೆಂಟ್ಗೋಸ್ಕರ ನಮ್ಮನ್ನು ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ನಾವು ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಟೆಕ್ನಿಕ್ಕಿನ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಹೇಗೆ ಮಾಡೋದು ಅಂತಂದರೆ, ಫಸ್ಟು ನಾವು ಒಂದು ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ನ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಯಾವ್ಯಾವ ಡಿಜಿಟ್ಸ್ ಇಲ್ಲಿ ಯೂಸ್ ಆಗಿದೆ? 1 2 3 4 1ಇಂದ 4ವರೆಗೂ ಡಿಜಿಟ್ಸ್ ಇಲ್ಲಿ ಯೂಸ್ ಆಗಿದೆ. 2 3 4 ಸೊ ಟೋಟಲ್ 4 ಡಿಜಿಟ್ಸ್ ಇಲ್ಲಿ ಯೂಸ್ ಆಗಿದೆ. ಇಲ್ಲಿ ಏನು ಮಾಡಬೇಕು ಅಂತಂದರೆ 3 ಬಿಟ್ಸಿನ ಒಂದು ಫ್ರೇಮ್ ಗ್ರೂಪ್ನ ಮಾಡ್ತಾ ಹೋಗಬೇಕು. 3 ಬಿಟ್ಸ್ನ ಒಂದು ಗ್ರೂಪ್ ಮಾಡ್ತಾ ಹೋಗಬೇಕು. 3 ಬಿಟ್ಸ್ ಆದಮೇಲೆ ಅಲ್ಲೇ ರೀಪ್ಲೇಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಫಸ್ಟ್ ಏನು ಮಾಡೋಣ, ಫಸ್ಟು 3ನ ಇನ್ಸರ್ಟ್ ಮಾಡೋಣ. 3 ಸೊ 3ನ ಕೌಂಟ್ ಏನಾಯಿತು? 1. ಫ್ರೀಕ್ವೆನ್ಸಿ ಕೌಂಟ್ ಏನಾಯಿತು? 1. ಸೊ ಇನ್ನೂ ನಾವು ಯಾವುದನ್ನೂ ಆ್ಯಡ್ ಮಾಡಿಲ್ಲ. ಸೊ 0 0 0. ನೆಕ್ಸ್ಟ್ 3 ಆದಮೇಲೆ 1ಅನ್ನು ಆ್ಯಡ್ ಮಾಡಬೇಕು. ಸೊ 3 ಆಯಿತು 1. ಸೊ ಇವಾಗ ಏನಾಯಿತು? ಕೌಂಟ್ 1ನ ಕೌಂಟ್ 1 ಆಯಿತು, ಯಾಕಂದರೆ 1 ನಾವು ಯೂಸ್ ಮಾಡಿದ್ವಿ. ಸೊ 2ನ ಯೂಸ್ ಮಾಡಿಲ್ಲ, 3ನ ಯೂಸ್ ಮಾಡಿದ್ದೀವಿ. ಸೊ 1 ಪ್ರೀವಿಯಸ್ ಏನಿದೆ ಅದು, 3ನ ವ್ಯಾಲ್ಯೂ ಪ್ರೀವಿಯಸ್ ಏನಿದೆ ಅದು. ಯಾಕಂತಂದರೆ ನಾವಿಲ್ಲಿ ಚೇಂಜ್ ಮಾಡಿದ್ದೇನು 1 ಮಾತ್ರ, ಅದಕ್ಕೋಸ್ಕರ 1ನ ವ್ಯಾಲ್ಯೂ ಮಾತ್ರ ಅಪ್ಡೇಟ್ ಮಾಡಬೇಕು, ಇನ್ನೆಲ್ಲ ಸೇಮ್ ಇರಬೇಕು. ನೆಕ್ಸ್ಟ್ 3 ಆಲ್ರೆಡಿ ಇದೆ, ಅದು 3 ಆಲ್ರೆಡಿ ನಮ್ಮ ಬಿಟ್ ಸೀಕ್ವೆನ್ಸಲ್ಲಿ ಆಲ್ರೆಡಿ ಇದೆ. ಸೊ ಇಲ್ಲೇನು ನಾವು ಚೇಂಜಸ್ ಮಾಡಲ್ಲ, ಆದರೆ ಫ್ರೀಕ್ವೆನ್ಸಿ ಕೌಂಟಲ್ಲಿ ನಾವು ಚೇಂಜಸ್ ಮಾಡಲೇಬೇಕು. ಸೊ 1 0 3ನ ಚೇಂಜ್ ಮಾಡಿರೋದ್ರಿಂದ 3ನ ವ್ಯಾಲ್ಯೂ ಒಂದು ಅಪ್ಗ್ರೇಡ್ ಮಾಡ್ತೀವಿ. ಸೊ 2 3 ಆದಂಗೆ ಆಯಿತು. ಸೊ 4 ವ್ಯಾಲ್ಯೂ ಸೇಮ್ ಇರುತ್ತೆ. ನೆಕ್ಸ್ಟ್ 4ನ ರೀಪ್ಲೇಸ್ ಮಾಡಬೇಕು. ಸೊ 3 1 4. ಸೊ 4ನ ವ್ಯಾಲ್ಯೂ 1ನ್ನು ನಾವು ರೀಪ್ಲೇಸ್ ಮಾಡಿರೋದ್ರಿಂದ 4ನ ಕೌಂಟನ್ನು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಸೊ ಹೇಗೆ ಇನ್ಕ್ರೀಸ್ ಮಾಡೋದು? 1 0 2 ಉಳಿದಿರೋದು ಸೇಮ್ ಇರುತ್ತೆ, 4ನ ವ್ಯಾಲ್ಯೂ 1 ಕೌಂಟ್ ಜಾಸ್ತಿ ಆಯಿತು. ನೆಕ್ಸ್ಟ್ 2ನ ವ್ಯಾಲ್ಯೂನ ಈಗ ಎಲ್ಲಿ ರೀಪ್ಲೇಸ್ ಮಾಡಬೇಕು ಅಂತಂದರೆ ಲೀಸ್ಟ್ ಫ್ರೀಕ್ವೆನ್ಸಿ ಕೌಂಟ್ 2 ನಂಬರ್ನ ಬಿಟ್ಟು ಇನ್ನು ಉಳಿದಿರೋದು ಯಾವುದು? 1 3 4. 1 3 4ಅಲ್ಲಿ ಲೀಸ್ಟ್ ಫ್ರೀಕ್ವೆನ್ಸಿ ಕೌಂಟ್ ಯಾವುದಕ್ಕಿರೋದು? 1 3 4ಅಲ್ಲಿ 1 ಮತ್ತು 4 ಸೇಮ್ ಇದೆ. ಸೊ ಈ ಥರ ಟೈ ಆದಾಗ ನಾವೇನು ಮಾಡ್ತೀವಿ ಅಂದರೆ FIFO ಫಸ್ಟ್ ಇನ್ ಫಸ್ಟ್ ಔಟ್ನ ಯೂಸ್ ಮಾಡ್ತೀವಿ. ಸೊ 1 ಮತ್ತು 4ಅಲ್ಲಿ ಫಸ್ಟ್ ಯೂಸ್ ಆಗಿರೋದು ಯಾವುದು? 1 ಮತ್ತು 4 ಈಗ ತಾನೇ ರೀಸೆಂಟಾಗಿ ಯೂಸ್ ಆಗಿದೆ. ಅದಕ್ಕಿಂತ ಮುಂಚೆ ಯೂಸ್ ಆಗಿರೋದೇನು? 1. ಸೊ ನಾವು 1 ಜಾಗಕ್ಕೆ 2ನ ರೀಪ್ಲೇಸ್ ಮಾಡ್ತೀವಿ. ಸೊ 3 2 4 ಇಲ್ಲಿ ಫ್ರೀಕ್ವೆನ್ಸಿ ಕೌಂಟ್ ಏನಾಯಿತು? 1ನ ಜಾಗದಲ್ಲಿ ನಾವು ರೀಪ್ಲೇಸ್ ಮಾಡಿರೋದ್ರಿಂದ 1ನ ವ್ಯಾಲ್ಯೂ 0 ಆಗುತ್ತೆ. ನೆಕ್ಸ್ಟ್ 2ನ ರೀಪ್ಲೇಸ್ ಮಾಡಿರೋದ್ರಿಂದ 2ನ ವ್ಯಾಲ್ಯೂ 1 ಕೌಂಟ್ ಜಾಸ್ತಿ ಆಗುತ್ತೆ, ಇನ್ನು ಉಳಿದಿರೋದೆಲ್ಲ ಸೇಮ್. ನೆಕ್ಸ್ಟ್ 4ನ ರೀಪ್ಲೇಸ್ ಮಾಡಬೇಕು. 4 ಆಲ್ರೆಡಿ ನಮ್ಮ ಸೀಕ್ವೆನ್ಸಲ್ಲಿದೆ, ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು? ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ನ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಾವು ಇನ್ಕ್ರಿಮೆಂಟ್ ಮಾಡ್ತಾ ಹೋಗಬೇಕು. ಸೊ 4ನ ನಾವು ರೀಪ್ಲೇಸ್ ಮಾಡ್ತಿರೋದ್ರಿಂದ 4 ಆಲ್ರೆಡಿ ಪ್ರೆಸೆಂಟ್ ಇದೆ. ಸೊ 4ನ ಕೌಂಟು 1 ಇನ್ಕ್ರೀಸ್ ಆಯಿತು. ಯಾವುದನ್ನು ಮಾಡ್ತಾ ಇದೀವಿ ಅದನ್ನು ಮಾತ್ರ ನಾವು ಇನ್ಕ್ರೀಸ್ ಮಾಡಬೇಕು, ಇನ್ನು ಉಳಿದಿದ್ದೆಲ್ಲ ಸೇಮ್. ನೆಕ್ಸ್ಟ್ 1ಅನ್ನು ರೀಪ್ಲೇಸ್ ಮಾಡಬೇಕು, ಆದರೆ 1 ನಮ್ಮ ಬಿಟ್ ಸೀಕ್ವೆನ್ಸಲ್ಲಿ ಇಲ್ಲ. ಎಲ್ಲಿ ನಾವು ಚೇಂಜ್ ಮಾಡಬೇಕು ಅಂತ ಅಂದರೆ 1ನ ಬಿಟ್ಟರೆ ಇನ್ನು ಯಾವ ಡಿಜಿಟ್ಸ್ ಇರೋದು? 2 3 4. 2 3 4ನ ನೋಡಿದ್ರೆ 1ನ ಕೌಂಟು ಲೆಸ್ ಇದೆ. ಲೆಸ್ ಫ್ರೀಕ್ವೆನ್ಸಿ ಕೌಂಟ್ ಎಷ್ಟು ಯಾವುದಕ್ಕಿರೋದು? 1. ಸೊ 2ಗೆ ಇದೆ. 2ನ ಫ್ರೀಕ್ವೆನ್ಸಿ ಕೌಂಟ್ ಏನು? 1. ಸೊ ನಾವೇನು ಮಾಡ್ತೀವಿ? 2 ಪ್ಲೇಸ್ಗೆ 1ಅನ್ನು ರೀಪ್ಲೇಸ್ ಮಾಡ್ತೀವಿ. ಸೊ ಇಲ್ಲೇನಾಗುತ್ತೆ? 3. 2 ಪ್ಲೇಸ್ಗೆ 1ಅನ್ನು ರೀಪ್ಲೇಸ್ ಮಾಡ್ತಾ ಇದ್ದೀವಿ. ಸೊ 4. ಇವಾಗ ಏನಾಯಿತು? ಇದರ ಫ್ರೀಕ್ವೆನ್ಸಿ ಕೌಂಟ್ನ ಬರೆಯೋಣ. ಸೊ ನಮಗೆ ಇಲ್ಲಿ 2 ಇಲ್ಲ, 2 ಜಾಗದಲ್ಲಿ 1ಅನ್ನು ರೀಪ್ಲೇಸ್ ಮಾಡಿರೋದ್ರಿಂದ 1ನ ಕೌಂಟು ಇನ್ಕ್ರೀಸ್ ಆಯಿತು, ಆದರೆ 2ನ ಕೌಂಟು ಡಿಕ್ರೀಸ್ ಆಯಿತು 0. ನೆಕ್ಸ್ಟ್ ಉಳಿದಿರೋದೆಲ್ಲ ಸೇಮ್. ನೆಕ್ಸ್ಟ್ 2ನ ರೀಪ್ಲೇಸ್ ಮಾಡಬೇಕು. 2ನ ಯಾವ ಜಾಗದಲ್ಲಿ ರೀಪ್ಲೇಸ್ ಮಾಡಬೇಕು? ಲೆಸ್ ಫ್ರೀಕ್ವೆನ್ಸಿ ಕೌಂಟ್ ಇರೋದು 2ನ ಬಿಟ್ಟು 1 3 ಮತ್ತು 4. 1 3 ಮತ್ತು 4ಅಲ್ಲಿ ಯಾವುದಕ್ಕೆ ಲೆಸ್ ಕೌಂಟ್ ಇದೆ? 1. ಸೊ 1 ಜಾಗದಲ್ಲಿ ನಾವು 2ನ ರೀಪ್ಲೇಸ್ ಮಾಡ್ತೀವಿ. ಸೊ ಇಲ್ಲೇನಾಗುತ್ತೆ? 3 2 4. ಇವಾಗ ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ನ ನಾವು ಚೇಂಜ್ ಮಾಡಬೇಕು. 1ನ ಜಾಗದಲ್ಲಿ 2 ರೀಪ್ಲೇಸ್ ಮಾಡಿರೋದ್ರಿಂದ 2ನ ವ್ಯಾಲ್ಯೂ 1 ಆಗುತ್ತೆ,
1ಅನ್ನು ಚೇಂಜ್ ಮಾಡಿರೋದ್ರಿಂದ 0, ಇನ್ನು ಉಳಿದಿರೋದೆಲ್ಲ ಸೇಮ್. ನೆಕ್ಸ್ಟ್ 3ನ ರಿಪ್ಲೇಸ್ ಮಾಡಬೇಕು. 3 ಆಲ್ರೆಡಿ ಪ್ರೆಸೆಂಟ್ ಇದೆ, ಸೊ ಫ್ರೀಕ್ವೆನ್ಸಿ ಕೌಂಟ್ ಟೇಬಲಲ್ಲಿ 3ನ ವ್ಯಾಲ್ಯೂನ 1 ಅಪ್ಗ್ರೇಡ್ ಮಾಡ್ತೀವಿ, ಇನ್ನು ಉಳಿದಿದ್ದೆಲ್ಲ ಸೇಮ್. ನೆಕ್ಸ್ಟ್ 1ಅನ್ನು ರಿಪ್ಲೇಸ್ ಮಾಡಬೇಕು. 1ಅನ್ನು ಯಾವ ಜಾಗದಲ್ಲಿ ರಿಪ್ಲೇಸ್ ಮಾಡಬೇಕು ಅಂದರೆ 1ಅನ್ನು ಬಿಟ್ಟು 2, 3, 4ಅಲ್ಲಿ ಲೆಸ್ ಫ್ರೀಕ್ವೆನ್ಸಿ ಕೌಂಟರ್ ಇರೋದು ಯಾವುದು 1, ಅಂದರೆ 2ಗೆ 1 ಫ್ರೀಕ್ವೆನ್ಸಿ ಕೌಂಟ್ ಇರೋದ್ರಿಂದ ಲೆಸ್ ಫ್ರೀಕ್ವೆನ್ಸಿ ಕೌಂಟು 2ಗಿದೆ. ಸೊ 2 ಪ್ಲೇಸಲ್ಲಿ 1ಅನ್ನು ರಿಪ್ಲೇಸ್ ಮಾಡ್ತೀವಿ. ಹೇಗೆ 3, 1, 4. ಸೊ ಇವಾಗ ಫ್ರೀಕ್ವೆನ್ಸಿ ಕೌಂಟ್ ಟೇಬಲಲ್ಲಿ ಹೆಂಗೆ ಚೇಂಜ್ ಆಗುತ್ತೆ, 1ನ ವ್ಯಾಲ್ಯೂ 1 ಫ್ರೀಕ್ವೆನ್ಸಿ ಕೌಂಟ್ ಜಾಸ್ತಿ ಆಗಿದೆ, 2 ಜಾಗದಲ್ಲಿ ನಾವು ರಿಪ್ಲೇಸ್ ಮಾಡಿರೋದ್ರಿಂದ 2ನ ಫ್ರೀಕ್ವೆನ್ಸಿ ಕೌಂಟ್ 0 ಆಯಿತು, ಇನ್ನು ಉಳಿದಿರೋದು 3 ಮತ್ತು 2 ಸೇಮ್ ಆಗಿ ಉಳಿಯುತ್ತೆ. ನೆಕ್ಸ್ಟ್ 2ನ ರಿಪ್ಲೇಸ್ ಮಾಡಬೇಕು. 2ನ ಎಲ್ಲಿಗೆ ರಿಪ್ಲೇಸ್ ಮಾಡಬೇಕು ಅಂದರೆ ಲೀಸ್ಟ್ ಫ್ರೀಕ್ವೆನ್ಸಿ ಕೌಂಟು 2ನ ಬಿಟ್ಟು 1, 3 ಮತ್ತು 4. 1, 3 ಮತ್ತು 4ಅಲ್ಲಿ ಯಾವುದಕ್ಕೆ ಲೀಸ್ಟ್ ಫ್ರೀಕ್ವೆನ್ಸಿ ಕೌಂಟ್ ಇರೋದು 1ಗೆ ಇರೋದ್ರಿಂದ 1 ಪ್ಲೇಸ್ಗೆ ನಾವು 2ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಏನು ಮಾಡೋಣ ಅಂತ ಅಂದರೆ 1 ಜಾಗಕ್ಕೆ 2ನ ರೀಪ್ಲೇಸ್ ಮಾಡ್ತಾಯಿದ್ದೀವಿ. ಸೊ ಇದರ ಫ್ರೀಕ್ವೆನ್ಸಿ ಕೌಂಟನ್ನು ಚೇಂಜ್ ಮಾಡಬೇಕಾಗುತ್ತೆ. 1ನ ಜಾಗಕ್ಕೆ ನಾವು ರಿಪ್ಲೇಸ್ ಮಾಡ್ತಿರೋದ್ರಿಂದ 1ನ ಫ್ರೀಕ್ವೆನ್ಸಿ 0, ನೆಕ್ಸ್ಟ್ 2ನ ಫ್ರೀಕ್ವೆನ್ಸಿ ಕೌಂಟ್ 1 ಆಯಿತು. ನೆಕ್ಸ್ಟ್ ಉಳಿದಿರೋದು ಸೇಮ್ ಬರೀತಾ ಹೋಗ್ತೀವಿ, ಉಳಿದಿರೋದನ್ನು ನಾವು ಸೇಮ್ ಬರೋದ್ವಿ. ನೆಕ್ಸ್ಟ್ 4ಅನ್ನು ರಿಪ್ಲೇಸ್ ಮಾಡಬೇಕು. 4ನ ಫ್ರೀಕ್ವೆನ್ಸಿ ಕೌಂಟ್ 4 ಇನ್ನು ನಮ್ಮ ಬಿಟ್ಟಲ್ಲಿದೆ, ಅದಕ್ಕೋಸ್ಕರ ಫ್ರೀಕ್ವೆನ್ಸಿ ಕೌಂಟ್ ಮಾತ್ರ ಚೇಂಜ್ ಮಾಡಬೇಕು. 0, 1, 3, 4ನ ಆ್ಯಡ್ ಮಾಡ್ತಿರೋದ್ರಿಂದ 2 ಇರೋದು 1 ಫ್ರೀಕ್ವೆನ್ಸಿ ಕೌಂಟ್ ಜಾಸ್ತಿ ಆಗುತ್ತೆ, ಸೊ 3. ನೆಕ್ಸ್ಟ್ 2ನ ಆ್ಯಡ್ ಮಾಡಬೇಕಾಗುತ್ತೆ ಬಿಟ್ಗೆ, ಆದರೆ 2ನ ರಿಪ್ಲೇಸ್ ಮಾಡಬೇಕು. ಸೊ ಆದರೆ 2 ಆಲ್ರೆಡಿ ಪ್ರೆಸೆಂಟ್ ಇದೆ ನಮ್ಮ ಬಿಟ್ ಸೀಕ್ವೆನ್ಸಲ್ಲಿ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತ ಅಂದರೆ ಅದನ್ನು ಹಂಗೆ ಇಟ್ಬಿಟ್ಟು ಫ್ರೀಕ್ವೆನ್ಸಿ ಕೌಂಟ್ ಟೇಬಲಲ್ಲಿ ಮಾತ್ರ 2ನ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತೀವಿ. ಸೊ 2, 3, 3, ಇನ್ನು ಉಳಿದಿರೋದೆಲ್ಲ ಸೇಮ್ ಇರುತ್ತೆ, 1 ಇನ್ಕ್ರಿಮೆಂಟ್ ಆಫ್ ದಿ 2. ನೆಕ್ಸ್ಟ್ 3ನ ನಾವು ರೀಪ್ಲೇಸ್ ಮಾಡಬೇಕು. 3 ಆಲ್ರೆಡಿ ನಮ್ಮ 3 ಬಿಟ್ ಫ್ರೇಮಲ್ಲಿದೆ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ನ ಮಾತ್ರ ಇನ್ಕ್ರೀಸ್ ಮಾಡ್ತೀವಿ. 3ನ ಇನ್ಕ್ರೀಸ್ ಮಾಡಿದಾಗ 0, 2, 4, 3, 1 ಕೌಂಟ್ ಆಫ್ 3ನ ಇನ್ಕ್ರೀಸ್ ಮಾಡಿದ್ದೀವಿ. ನೆಕ್ಸ್ಟ್ 1ಅನ್ನು ರೀಪ್ಲೇಸ್ ಮಾಡಬೇಕು, ಆದರೆ 1 ನಮ್ಮ ಬಿಟ್ ಫ್ರೇಮಲ್ಲಿ ಇಲ್ಲ, ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂತ ಅಂದರೆ 1ಅನ್ನು ಬಿಟ್ಟು 2, 3, 4ಅಲ್ಲಿ ಯಾವುದು ಲೆಸ್ ಫ್ರೀಕ್ವೆನ್ಸಿ ಕೌಂಟ್ ಇರೋದು 2ಗೆ 2 ಫ್ರೀಕ್ವೆನ್ಸಿ ಕೌಂಟ್ ಲೀಸ್ಟ್ ಇರೋದ್ರಿಂದ ಈ 2 ಪ್ಲೇಸಲ್ಲಿ ನಾವು 1ಅನ್ನು ರಿಪ್ಲೇಸ್ ಮಾಡ್ತೀವಿ. ಸೊ 3, 1, 4. ಇವಾಗ ನಮ್ಮ ಬಿಟ್ ಫ್ರೇಮ್ ಹೇಗೆ ಚೇಂಜ್ ಆಗುತ್ತೆ, 1ಅನ್ನು ರಿಪ್ಲೇಸ್ ಮಾಡಿದ್ದೀವಿ, ಸೊ ಫ್ರೀಕ್ವೆನ್ಸಿ ಕೌಂಟ್ ಜಾಸ್ತಿ ಆಯಿತು 1ಇಂದು. ನಾವು 2 ಪ್ಲೇಸಲ್ಲಿ ನಾವು ರೀಪ್ಲೇಸ್ ಮಾಡಿರೋದ್ರಿಂದ ರೀಪ್ಲೇಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಓಲ್ ವ್ಯಾಲ್ಯೂ 0 ಆಗುತ್ತೆ. ಅದು 5 ಇರಲಿ 6 ಇರಲಿ ಎಷ್ಟೇ ಫ್ರೀಕ್ವೆನ್ಸಿ ಕೌಂಟ್ ಇರಲಿ 0 ಆಗುತ್ತೆ. ನೆಕ್ಸ್ಟ್ ಉಳಿದಿರೋದು ಸೇಮ್ 4 ಮತ್ತು 3. ನೆಕ್ಸ್ಟ್ ನಾವು ಯಾವುದನ್ನು ಆ್ಯಡ್ ಮಾಡಬೇಕು, 3ನ ಆ್ಯಡ್ ಮಾಡಬೇಕು, ಆದರೆ 3 ಆಲ್ರೆಡಿ ನಮ್ಮ ಫ್ರೇಮ್ 3 ಬಿಟ್ಸ್ನ ಒಂದು ಫ್ರೇಮಲ್ಲಿ ಆಲ್ರೆಡಿ ಇದೆ, ಅದಕ್ಕೋಸ್ಕರ ನಾವು ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ನ ಮಾತ್ರ ಅಪ್ಡೇಟ್ ಮಾಡಬೇಕು. ಹೇಗೆ 1, 0, 4 ಇರೋದೇನಾಗುತ್ತೆ 5, 3. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಸಿಂಪಲ್ 2 ಬರೀಬೇಕು. ನಂಬರ್ ಆಫ್ ಪೇಜ್ ಫಾಲ್ಟ್ಸ್. ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಅಂದರೆ ನಾವು ಯಾವುದಕ್ಕೆ ಕಂಪ್ಯೂಟ್ ಮಾಡಿದ್ದೀವಿ, ಯಾವುದಕ್ಕೆ ಕಂಪ್ಯೂಟ್ ಮಾಡಿದ್ದೀವಿ 1, 2, 3ನ ಬಿಟ್ಟಿದ್ದೀವಿ, ಸೊ ಅದನ್ನು ಕೌಂಟ್ ಮಾಡೋಂಗಿಲ್ಲ. 1, 2, 3, 4, 5, 6, 7, 8, 9. ಸೊ ಪೇಜ್ ಫಾಲ್ಟ್ ಎಷ್ಟಾಯಿತು 9. ನೆಕ್ಸ್ಟ್ ಪೇಜ್ ನಂಬರ್ ಆಫ್ ಪೇಜ್ ಹಿಟ್ಸ್. ನಂಬರ್ ಆಫ್ ಪೇಜ್ ಹಿಟ್ಸ್ ಅಂದರೆ ಏನು, ಯಾವುದನ್ನು ನಾವು ಸ್ಕಿಪ್ ಮಾಡ್ತಾ ಹೋಗಿದ್ದೀವಿ, 3ನ ಸ್ಕಿಪ್ ಮಾಡಿ. ಸೊ 1, 2, 3, 4, 5, 6, 7 ಡಿಜಿಟ್ಸ್ನ ನಾವು ಸ್ಕಿಪ್ ಮಾಡ್ತಾ ಹೋಗಿದ್ದೀವಿ. ಯಾಕಂದರೆ ನಮ್ಮ ಒಂದು ಫ್ರೇಮ್ ಏನು 3 ಬಿಟ್ಸ್ನ ಒಂದು ಫ್ರೇಮ್ ಇತ್ತು, ಆಲ್ರೆಡಿ ಆ ವ್ಯಾಲ್ಯೂ ಇದ್ದಿದ್ದರಿಂದ ನಾವು ಸ್ಕಿಪ್ ಮಾಡ್ತಾ ಹೋದ್ವಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.